ಯಾರು ಜನ್ಮ ಕೊಟ್ಟಿದ್ದು ಇಲ್ಲಿ ಕರ್ನಾಟಕದಲ್ಲಿ ನಿನಗೆ ಭವಿಷ್ಯ ಕೊಟ್ಟು ಕರ್ನಾಟಕ ಕಿಶೋರ್ ಜೀವನ ಮಾಡಿ ಬಂದು ಹೆಸರು ಕಿಶೋರ್ ನಿನಗೆ ಇಡೀ ಪ್ರಪಂಚ ಕ್ರಮ ತಗೊಬೇಕಂದ್ರೆ ಏನು ಗೊತ್ತಾ ಅವನಿಗೆ ಮೊನ್ನೆ ಬಂದಾಗೆ ನಾವು ಬುದ್ಧಿ ಕಲಿಸ್ಬೇಕಾಯ್ತು ಯಾವ ಮಾರಿ ನಾವು ಸಹ ಅಲ್ಲಿಗೆ ಹೋಗೋಷ್ಟಲ್ಲಿ ಕಾಲು ಕಿತ್ತಿದ್ದ ಆತ ಇನ್ನು ಮೇಲೆ ಅವನಿಗೆ ಕರ್ನಾಟಕ ಬಂದು ಆತ ಬರೋಕ್ಕಾಗಲ್ಲ ಬಂದರೆ ವಾಪಸ್ ಹೋಗಲ್ಲ ಯಾಕಂದರೆ ಕರ್ನಾಟಕದ ಜನ ತೀವ್ರವಾಗಿ ಅವನ್ನ ಖಂಡನೆಯಾಗಿ ಘೋರವಾಗಿ ಅವನ್ನ ಕಾಯ್ತಿದ್ದಾರೆ ಅವನಿಗೆ ಅಟ್ಟಹಾಸ ಮಾಡೋಕ್ಕೆ ಕಾಯ್ತಿದ್ದಾರೆ ಆತನಿಗೆ ಹೇಳ್ತೀನಿ ನೀನು ಇವತ್ತು ತಮಿಳ್ನಾಡಿಗೆ ಇದ್ಕೊಂಡು ಮಾತಾಡ್ತಾ ಇನ್ನೊಂದು ಮುಂದೊಂದು ದಿನ ನೀನು ಯಾವುದೇ ಕಾರಣಕ್ಕೂ ಕೂಡ ಈ ನೆಲಕ್ಕೆ ಹೆಜ್ಜೆ ಇಕ್ಕಂಥದ್ದು ಅರ್ಹತೆ ಯೋಗ್ತಿ ನಿನಗಿಲ್ಲ ಅಂತ ಹೇಳೋಕ್ಕೆ ಹೆಚ್ಚೆ ಬರ್ತೀನಿ ನೀನು ಸಿನಿಮಾನೇ ಅಲ್ಲ ಮುಂದಕ್ಕೆ ಹೋಗ್ತಾ ಇದನ್ನು ಸರಿಪಡಿಸೋದು ನಮ್ಗೆ ಗೊತ್ತು ತಮಿಳ್ನಾಡು ಇವತ್ತವರೆಗೂ ಯಾವೊಬ್ಬ ನಟ ನಟಿಯರು ಕೂಡ ಒಬ್ಬರು ಧ್ವನಿ ಎತ್ತಿಲ್ಲ ಇವನದ ವಿರೋಧ ಮಾಡಿಲ್ಲ ಅಂದರೆ ಅವ್ರು ನಾಚಿಕೆ ಆಗಲ್ವಾ ಅವ್ರದ್ದು ಸಿನಿಮಾಗಳೆಲ್ಲ ಇಲ್ಲಿ ಓಡುತ್ತಲ್ಲ ನಾಚಿಕೆ ಆಗಲ್ವ ಅವ್ರಿಗೆ ಅದರಲ್ಲೇ ನಮ್ಮವರು ಯಾರವರು ನೆನೆ ಕಿಶೋರ ಯಾರು ಕಿಶೋರು ಎಲ್ಲರೂ ಹಿಂಗೆ ಕೈಯಲ್ಲಿ ಹಿಂಗೆ ಊಟ ಮಾಡಿದ್ರೆ ಆ ಅಪ್ಪನ ಹಿಂದೆಯಿಂದ ತಿಂತಾನೆ ಅವನು ಒಂದು ಪಿಕ್ಚರ್ ಓಡಿಲ್ಲ ಒಂದು ಅವಿವೇಕಿ ಇವತ್ತು ತಮಿಳ್ನಾಡು ಪರವಾಗಿ ನಿಂತಿದ್ದಾನೆ ಯಾಕೆ ಅಲ್ಲಿಂದ ಎಂಜಿಲನ್ನ ತಿಂತಾನೆ ಇಲ್ಲಿ ಅವನಿಗೆ ಚಾನ್ಸ್ ಇಲ್ಲ ಅಂದ್ಬಿಟ್ಟು ಕಿಶೋರು ಕಿಶೋರ ನಿನಗೆ ಜನ್ಮ ಕೊಟ್ಟಿದ್ದು ಇಲ್ಲಿ ಕರ್ನಾಟಕದಲ್ಲಿ ನಿನಗೆ ಭವಿಷ್ಯ ಕೊಟ್ಟಿದ್ದು ಕರ್ನಾಟಕ ಕಿಶೋರ್ ನಿಂಗೆ ಜೀವದಾನ ಮಾಡಿ ನಿನಗೊಂದು ಹೆಸರು ನೀನು ಬೆಳೆಸಿದ ಮೇಲೆ ನೀನು ಅವ್ರು ಕರೆದಿರೋದು ಅಲ್ಲಿ ರಜನಿಕಾಂತ್ ಅವ್ರು ಇವ್ರದ್ದು ಫಿಲಮಲ್ಲಿ ನೀನು ಮಾಡಿಬಿಟ್ಟಿದ್ಯಾ ನಿನ್ಗೇನು ಹೇಳಿ ಕೊಂಬೇನಾ ಕಿಶೋರ್ ನಿನಗೆ ತಕ್ಪಾಠ ಕಲಿಸ್ಬೇಕಾದ ಕನ್ನಡಿಗರು ಇಲ್ಲಿಂದ ಅನ್ನ ತಿಂದು ಅವ್ರಿಗೆ ನಿಯತ್ತಾಗಿದ್ಯಾ ಅವ್ರು ಎಂಜಿಲ್ ಅನ್ನ ತಿಂದು ನೀನು ಇಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ಯಾ ಅವಿವೇಕಿ ಏನು ಸಮರ್ಸ್ಕೊತೀಯ ಅವನ್ನ ಕಮಲಾಸನ್ನ ನೀನು ಏನಂತ ಸಮರ್ಸ್ಕೊತಾ ಇದೆಯಾ ಅವ್ರು ಹೇಳಿದ್ರೆ ತನಿಖೆ ಮಾಡೋಕ್ಕೆ ಅವನೇನು ದೊಡ್ಡ ಪಂಡಿತನೇನಾ ಅವನು ಕಮಲಾಸನ ದಡ್ಡ ಅವನೇನು ಹೇಳಿದ್ರು ನಾವು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕೇನಾ ಅವನಿಗೇನು ಗೊತ್ತು ಫಸ್ಟ್ ನಿನಗೆ ಗೊತ್ತೇನಾ ನೀನು ಇಡೀ ಪ್ರಪಂಚನೇ ಒಂದು ಕಡೆನೋ ನೀನೇ ಒಂದು ಕಡೆ ಅಂತ ನೀನು ತಿಕ್ಕಳು ನನ್ನ ಮಗ ನೀನು ಕಿಶೋರ್ ನೀನು ನಾಳೆಗೆ ಇದೆಯಾ ನಮ್ಮ ಪರವಾಗಿ ನಿಂತ್ಕೋ ಅವ್ರ ಪರವಾಗಿರೋ ತೊಳಗೋಗ ನೀನು ತಮಿಳ್ನಾಡಿಗೆ ಇಲ್ಲಿ ಯಾವನ ನೀನು ಇಲ್ಲಿ ಯಾಕಿದ್ಯಾ ತೊಳಗೋಗಿ ಇಲ್ಲಿಂದ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಕಿಶೋರ್ ಬಾಲ ಮುದುರ್ಕೊಂಡು ಹೆಂಗಿರ್ಬೇಕು ಹಂಗಿರೋ ಕನ್ನಡಿಗರು ಇಲ್ಲೇ ತಿಂದು ನಮಗೆ ನೀನು ಬೆನ್ನಿಂದ ಚೂರಿ ಹಾಕಂತ ಕೆಲಸ ಮಾಡಿದ್ರೆ ನಿನಗೆ ತಕ್ಕಪಾಠ ನಾವು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ನಿನ್ಗೆ ಮಾಡ್ತೈತೆ ಇಲ್ಲೇ ಓಡಾಡ್ಬೇಕು ನೀನು ಇಲ್ಲಾಂದ್ರೆ ಬಿಟ್ಟು ಹೋಗ್ತಾರೋ ತಮಿಳ್ನಾಡಿಗೆ ನೀನು ಯಾವನು ಕೇಳ್ದ ಹೋಗಿ ಮಾಧ್ಯಮದವರು ಅವನ ಹತ್ತ ಇಕ್ಕೋಗ್ಬಿಡಿ ಅರೇ ಉಚಿತ ಹೋಗಿ ನೀವೇನಕ್ಕೆ ಪ್ರಕ್ರಿಯೆ ಕೇಳ್ತೀವ ನೀವು ಕೇಳಕ್ಕೆ ಹೋಗ್ಬಿಡಿ ಅವನಿಗೆ ಕಿಶೋರ್ಗೆ ತಕ್ಕಪಾಠ ಕಳಿಸ್ತೀವಿ ನಿನ್ಗೆ ಅಷ್ಟು ಇಷ್ಟನಾ ಕಮಲಾಸಂದು ಹೋಗಿ ಅವ್ರ ಮನೆಗೆ ಹೋಗಿ ಉಣ್ಣು ಇಲ್ಲಿ ಬಿಡು ಜಾಗನ ನೀನು ಯಾವನ್ನ ಕೇಳ್ತಾ ಇಲ್ಲ ಖಾಲಿ ಮಾಡೋ ಕರ್ನಾಟಕನ ಸಮರ್ಸ್ಕೊಡ್ತೀಯ ಅವನ್ನ ತಮಿಳ್ನಾಡವ್ರಿಗೆ ರಮ್ಯಾ ಅವರು ಅಷ್ಟೇ ರಮ್ಯಕ್ಕ ನಿಮಗೆ ಶೋಭೆ ಥರ ಅಂತದಲ್ಲ ನಿಮಗೆ ನೆಲ ಜಲ ನಾಡು ನುಡಿ ಇದ್ರ ಮೇಲೆ ಸ್ವಲ್ಪ ಕಿಂಚಿತ್ತು ನಿಮ್ಗೆ ಗೌರವ ಇಲ್ಲ ನಿಮಗೆಲ್ಲ ಸ್ಥಾನಮಾನ ಕೊಟ್ಟು ರಾಜಕೀಯದಲ್ಲಿ ಎಲ್ಲ ತೊಗೊಂಡು ಇವತ್ತು ಕನ್ನಡ ನಿಮ್ಗೆ ಬೇಡ ಬೆಳೆಸಿದ ಕನ್ನಡಿಗರು ಇವತ್ತು ನಿಮಗೆ ಕನ್ನಡಿಗರು ಬೇಡ ರಮ್ಯಕ್ಕ ಅವ್ರಿಗೆ ತಮಿಳ್ನಾಡವ್ರು ಬೇಕು ಕಮಲಾಸನ್ಗೂ ನಿಮ್ಗೇನು ಸಂಬಂಧ ಪಿಕ್ಚರ್ ಅಲ್ಲಿ ಮಾಡಿದ್ರು ತಮಿಳಾಗಿ ಮಾಡಿದೆ ಅಲ್ಲೂ ಮೂಲೆ ಗುಂಪಾದೆ ಇಲ್ಲೂ ಮೂಲೆ ಗುಂಪಾದೆ ರಾಜಕೀಯದಲ್ಲೂ ಮೂಲೆ ಗುಂಪಾದೆ ಇವತ್ತು ಕನ್ನಡಿಗರ ವಿರುದ್ಧ ಯಾವನೊಬ್ಬರು ಮಾತಾಡೋ ಅವನ್ನ ಪ್ರಶ್ನೆ ಮಾಡೋಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಕನ್ನಡಿಗರ ಮೇಲೆ ಇದು ಬೆಳೆಸಬಾರ್ದು ಅಂತ ಹೇಳ್ತೀವ ಶಿವಣ್ಣ ಅವ್ರು ಕೂಡ ಇವಾಗ ಸಹ ಡಬಲ್ ಸ್ಟ್ಯಾಂಡಲ್ ಇದ್ದಾರೆ ಅವರು ದಿಟ್ಟ ನಿರ್ಧಾರ ತೊಗೊಂಡು ಅವ್ರು ಕೇಳಿದ್ರೆ ಕ್ಷಮಾಪಣೆ ಕೇಳ್ತಾನೆ ನಾವೇನಕ್ಕೆ ಕ್ಷಮಾಪಣೆ ಕೇಳೋಗ ಬೇಡ್ಕೊಬೇಕನ್ನೋ ಅವನ್ನ ಬೇಡ ಬಿಡಿ ಅವ್ನ ಸಿನಿಮಾನ ಬೇಡ ಯಾವುದು ಬೇಡ ಯಾರೇ ಅವಮಾನ ಮಾಡಿದ್ರು ನಾವು ಸಹಿಸಲ್ಲ ಕರ್ನಾಟಕದಲ್ಲಿ ಕನ್ನಡ ತಾಯಿ ಮಕ್ಕಳು ಬಂಜಾಲ 6 ಕೋಟಿ ಮಕ್ಕಳು ಕನ್ನಡ ತಾಯಿ ಮಕ್ಕಳೇ ಯಾರಿಗೋ ಕರ್ನಾಟಕನ ಯಾರೋ ಅವ್ನು ಹೇಳಿದ್ರೆ ಆಗುತ್ತೆ ಅವ್ನು ಹೇಳಿದ್ರೆ ಆಗುತ್ತೆ ಅಂದ್ಬಿಟ್ಟು ಅಡಮಾನ ಹಾಕಿಲ್ಲ ಲೀಸ್ಗೆ ಹಾಕಿಲ್ಲ ಪ್ರತಿಯೊಬ್ಬರು ನೀವು ನಾವು 6 ಕೋಟಿ ಜನನು ಕನ್ನಡಿಗರು ಭುವನೇಶ್ವರಿ ತಾಯಿ ಮಕ್ಕಳೇ ಯಾರೋ ನಮಗೆ ನಿಮ್ಮ ಸುಮ್ಮನೆ ಬಿಡಿ ಎಳಿಬಾರ್ದು ಅನ್ನೋಕ್ಕೆ ಯಾವನಿಗೇನು ಅಧಿಕಾರ ಕೊಟ್ಟಿಲ್ಲ ತಾಕತ್ತಿದ್ರೆ ಶಾಲಾ ಹಾಕೊಂಡು ಬಂದು ಹೋರಾಟಕ್ಕೆ ಇಳಿಲಿ ಹಿಂದೆ ಮುಂದೆ ಅವೆಲ್ಲ ಕತೆ ಬೇಡ ಇವಾಗ ಏನಾಯ್ತೋ ಅದು ಕೇಳಿ ಮುಂದೆ ನುಗ್ಗೋದು ನೋಡ್ರಿ ಚಿತ್ರನಟರಲ್ಲ
ಬೆನ್ನಿಂದ ಮುಚ್ಚಿಕೊಂಡು ಮಾಧ್ಯಮದಲ್ಲಿ ನೋಡಿಕೊಂಡು ಮನೆಗೆ ಮಾಧ್ಯಮದಲ್ಲಿ ಬರೋಂಥ ನೋಡಿಕೊಂಡು ಕಾಲಹರಣ ಮಾಡ್ತಾಯಿದ್ದೀವಿ. ಏನು ಸಿನಿಮಾ ಓಪನ್ ಕೈ ಮುಗಿಯೋದು ನೋಡಿ, ಕನ್ನಡಿಗರು ಬೆಳೆಸ್ಬೇಕು, ಬೇಡ್ತೀವ ಭಿಕ್ಷೆ ಬೇಡ್ದಂಗೆ. ಇವಾಗ ಅವರು ಭಿಕ್ಷೆ ಬೇಡಿ ನಿಮ್ಮನ್ನು ಸಾಕವ್ರಲ್ಲ, ನಿಮ್ಮ ಯೋಗ್ಯತೆಗಳು ಬಂದು ಬೀದಿಗೆ ನಿಂತ್ಕೊಂಡು ಓಡಾಟ ಮಾಡಿರಿ. ಮಾನ್ಗೆಟ್ಟವ ನೀವೆಲ್ಲ, ನೀವು ಸಿನಿಮಾ ಇದುಗಳು ನೀವೇನಿದ್ರು ಡೂಪ್ಗೆ ಲಾಯ್ಕ್ ಇವರು ರಿಯಲ್ ಆಗಿ ನಮ್ಮಂಗೆ ಬರ್ದಿರಿ. ನಾವು ಸಾಯೋವರೆಗೂ ಹೀರೋ ಥರ ಓಡಾಡ್ತೀವಿ. ನಟರು ನಾವು ಈ ತಾಯಿಗೆ ಕೆಲಸ ಮಾಡ್ತಾರೆ ನಟರು, ನಿಜವಾದ ನಟರು ನಾವು. ನಿಮ್ಮಂಥ ಡೋಂಗಿ ನಟರಲ್ಲ, ನಿಮ್ಮಂಥ ಏನೋ ಬೂಟಡ್ಗೆ ಸುಮ್ಮನೆ ಬೋಗಾಸುಗಳು ಇವರು. 100 ಜನ ಹೊಡೆಯೋದಲ್ಲ ರೀ. ಕನ್ನಡಕ್ಕೆ ತನ್ನದೇ ಆದ ಸ್ಥಾನಮಾನ ಇದೆ, ಕನ್ನಡಕ್ಕೆ ತಂದೆ ಆದ ಬಾವುಟ ಇದೆ, 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ತಮಿಳಿಗೆ ಏನು ಸಿಕ್ಕಿದೆ? ನಮ್ಮದೇ ಸ್ಥಾನಮಾನ ಇದೆ. ತಗ್ಗಿ ಬಗ್ಗೆ ಕಮಲಾಸ ನಡೀಬೇಕು. ಇನ್ನು ಪ್ರತಿಯೊಬ್ಬರು ತಮಿಳ್ನಲ್ಲಿರೋಂಥ ನಟ ನಟಿಯರಿಗೆ ಹೇಳ್ತೀನಿ, ನಮಗೆ ತೆಗ್ದಂಗಿದ್ರೆ ನಿಮ್ಮ ಫಿಲಮ್ಗಳು ಇಲ್ಲಿ ಓಡ್ತವೆ. ಇಲ್ಲ ಅಂದರೆ ನಿಮ್ಮ ಫಿಲಮ್ಗಳು ನಿಲ್ಸೋದು ನಮ್ಗೆ ಗೊತ್ತು, ಹೆಂಗೆ ಅಂದ್ಬಿಟ್ಟು ಮಾಡಿ ನೋಡಿಸ್ತೀವಿ. ಏನ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಒಂದು ಜವಾಬ್ದಾರಿ ಬಂದು ನಿಲ್ಲಿಸ್ಬೇಕು ಇದನ್ನು ಅಷ್ಟೇ. ಅವನು ಕ್ಷಮಾಪಣೆ ಕೇಳೋಂಗಿಲ್ಲ, ಬೇಡ. ಏನಂದರೆ ಏನು ವಾಣಿಜ್ಯ ಮಂಡಳಿ ಗಡುವು ಕೊಟ್ಟಿತ್ತು 2 ದಿವಸ ಗಡುವಲ್ಲಿ ಅವ್ನು ಯಾವುದೇ ರೀತಿ ಕ್ಷಮಾಪಣೆ ಕೇಳಿಲ್ಲ. ಕೇಳಿದ್ರು ನೆಕ್ಸ್ಟ್ ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಮುಖಾಂತರ ಮಾತಾಡಿ ಅವ್ನಿಗೇನು ದಿಟ್ಟವಾಗಿ ನಾವು ಉತ್ತರ ಕೊಡಬೇಕು ಅದು ಕೊಡ್ತೀವಿ. ನಮಗೆ ಪಬ್ಲಿಸಿಟಿ ಮುಖ್ಯ ಅಲ್ಲ. ನಮ್ಮ ಮುಖ್ಯ ಕನ್ನಡಕ್ಕೆ ಧಕ್ಕೆ ಆದರೆ ನಾವು ಹೋರಾಟ ಮಾಡೇ ಮಾಡ್ತೀವಿ.